ವೀಕ್ಷಕರೇ, ಅದು 1998ರ ಸಮಯ. ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ತಿರುಪತಿ ಮತ್ತು ತಮಿಳುನಾಡಿನ ತಿರುವಳೂರು ಜಿಲ್ಲೆಗಳ ಪೊಲೀಸರಿಗೆ ನಿದ್ರೆ ಅಂದ್ರೆ ಏನು ಎಂಬುದೇ ಮರ್ತೋದಂತ ಸಮಯ ಅದು. ದಿನರಾತ್ರಿ ಅವರಿಗೆ ಅನೇಕ ಕಾಲ್ಗಳು ಬರ್ತಿದ್ವು. ಆ ಕರೆಗಳು ಯಾಕೆ ಬರ್ತಾ ಇದ್ವು ಅಂತ ನೋಡಿದ್ರೆ, ಸ್ಥಳೀಯ ಜನರು ಪೊಲೀಸರಿಗೆ ಫೋನ್ ಮಾಡಿ ಅನೇಕ ವಿಚಿತ್ರ ವಿಷಯಗಳನ್ನ ಹೇಳ್ತಿದ್ರು. ಒಬ್ಬ ವ್ಯಕ್ತಿ ಕರೆ ಮಾಡಿ, ಸರ್, ನಮ್ಮೂರಲ್ಲಿ ಇಬ್ರು ಅನುಮಾನಾಸ್ಪದ ವ್ಯಕ್ತಿಗಳು ತಿರುಗಾಡ್ತಿದ್ದಾರೆ, ಅವರನ್ನ ಹಿಡಿದು ಕೇಳೋಣ ಅಂತ ಹೋಗಿದ್ವಿ. ಆದ್ರೆ ಅವರು ಕಣ್ಮರೆಯಾದ್ರು. ಸರ್, ಅವ್ರು ಹಾಕೊಂಡಿದ್ದಂತ ಬಟ್ಟೆ ಬೇರೆ ರೀತಿ ಇದ್ವು, ಅವ್ರ ಪಾದರಕ್ಷೆಯಲ್ಲಿ ಸ್ಪ್ರಿಂಗ್ ಇದ್ವು, ಅವರು ಜಿಗಿದು ಓಡ್ತಿದ್ರು. ಸರ್, ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ, ಅವರು ನೆಲದ ಮೇಲೆನೆ ನಡೀತಾ ಇದ್ರು, ಆದ್ರೆ ಅವರ ಹೆಜ್ಜೆಗಳ ಗುರುತು ಮಾತ್ರ ಕಾಣಿಸ್ಲಿಲ್ಲ ಅಂತ ಹೇಳಿದ್ರು. ವೀಕ್ಷಕರೇ, ಇಂಥ ಹಲವಾರು ಫೋನ್ ಕಾಲ್ಗಳು ಅವ್ರಿಗೆ ಬರ್ತಾನೆ ಇದ್ವು. ಇನ್ನು ಕೆಲವರು, ಸರ್, ನಾನು ನನ್ನ ವ್ಯಾಪಾರದ ಕೆಲಸ ಮುಗಿಸಿ ಊರ್ಗೆ ಹೋಗ್ತಿದ್ದೆ, ನನ್ನನ್ನ ಹಿಡಿದು ಕಟ್ಟಿ ಹೊಡೆದಿದ್ದಾರೆ, ನಾವು ಹಬ್ಬಕ್ಕೋಸ್ಕರ ಊರ್ಗೆ ಬಂದಿದ್ವಿ, ಅವರು ನಮ್ಮನ್ನ ಈ ರೀತಿ ಹೊಡೆದಿದ್ದಾರೆ ಅಂತ ಹೇಳ್ತಿದ್ರು. ಈ ರೀತಿ ಹಲವಾರು ಕಾಲ್ಗಳು ಪೊಲೀಸರಿಗೆ ಬರ್ತಾನೆ ಇದ್ವು. ಜನ ಫೋನ್ ಮಾಡಿ ನಂಬೋದಕ್ಕೆ ಅಸಾಧ್ಯವಾದಂತ ಘಟನೆಗಳನ್ನ ಹೇಳ್ತಾನೆ ಇದ್ರು. ಇದರಿಂದ ಯಾರಾದ್ರೂ ಹೊಸಬ್ರನ್ನ ನೋಡಿದ್ರೆ ಅವ್ರ ಮೇಲೆ ಅನುಮಾನ ಪಟ್ಟು ಹೊಡೆಯೋದು ಮಾಮೂಲಾಗಿತ್ತು. ಎಲ್ಲರೂ ಕೂಡ ಒಂದೇ ಭಯದಲ್ಲಿ ಬದುಕ್ತಾ ಇದ್ರು. ನಾಳೆ ನಾವು ಇರ್ತೀವೋ ಇಲ್ವೋ ಅನ್ನುವಂತ ಭೀಕರ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಭಾಗಗಳಲ್ಲಿ ಭೀಕರ ಕೊಲೆಗಳು ನಡೆದು ಹೋಗಿದ್ವು. ಈ ಹತ್ಯೆಗಳು ಎಷ್ಟು ಕ್ರೂರವಾಗಿತ್ತೋ ಅಷ್ಟೇ ಜನರ ಮನಸ್ಸಲ್ಲಿ ಭಯ ಕೂಡ ಹುಟ್ಕೊಂಡಿತ್ತು. ಜನ ಯಾರಾದ್ರೂ ಹೊಸಬರು ನೋಡಿದ್ರೆ ಇವನೇ ಕೊಲೆಗಾರ ಅಂತ ಅನುಮಾನ ಪಡ್ತಿದ್ರು. ಆ ಒಂದು ಭಯದಿಂದನೇ ಅವರು ಅಪರಿಚಿತರಿಗೆಲ್ಲ ಹಿಡಿದು ಹೊಡಿತಾ ಇದ್ರು. ಜನ ಮತ್ತೆ ಪೊಲೀಸರು ನಿದ್ದೆಯನ್ನೇ ಕಳೆದುಕೊಂಡ್ರು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಭಯಾನಕ ಸರಣಿ ಹತ್ಯೆಯನ್ನ ಮಾಡ್ತಾ ಇದ್ದು ಯಾರು, ಯಾಕಾಗಿ ಮಾಡ್ತಾ ಇದ್ರು, ಇದರ ಹಿಂದೆ ಇದ್ದಂತ ಕಾರಣ ಏನು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಬೆಚ್ಚಿ ಬೀಳೋದಂತೂ ಖಂಡಿತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ಅದನ್ನ ತಿಳಿತಾ ಹೋಗೋಣ. ವೀಕ್ಷಕರೇ, 1997ರ ಸಮಯದಲ್ಲಿ ಆಂಧ್ರದಿಂದ ತಮಿಳುನಾಡಿನ ಗಡಿಗೆ ಸೀಮಿತವಾದಂತಹ ಒಂದು ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಅದಾದ ನಂತರ ಈ ಹಳ್ಳಿ ತುಂಬಾನೇ ನಿಶ್ಶಬ್ದವಾಗಿತ್ತು. ನಾಯಿಗಳು ಬೊಗಳುವಂತ ಶಬ್ದವನ್ನು ಹೊರತುಪಡಿಸಿ ಬೀದಿಗಳಲ್ಲಿ ಬೇರೆ ಯಾವುದೇ ಶಬ್ದ ಕೂಡ ಇರಲಿಲ್ಲ. ಹಳ್ಳಿಯ ತುಂಬೆಲ್ಲ ಕತ್ತಲು ತುಂಬಿತ್ತು. ಹಳ್ಳಿಯಲ್ಲೇ ಇಂಥ ಸ್ಥಿತಿ ಇದ್ರೆ ಇನ್ನು ಹೊಲಗಳಲ್ಲಿ ಇದ್ದಂತ ಒಂಟಿ ಮನೆಯ ಸ್ಥಿತಿ ಎಂತದ್ದು ಅಂತ ನೀವೇನೆ ಊಹೆ ಮಾಡಿ ನೋಡಿ. ಅಲ್ಲೇ ಹೊಲದ ಮಧ್ಯೆ ಇದ್ದಂತ ಒಂದು ಮನೆ ಹತ್ರ ಇಬ್ರು ಅಪರಿಚಿತ ವ್ಯಕ್ತಿಗಳು ಬಂದಿದ್ರು. ಅವರಲ್ಲಿ ಒಬ್ಬ ಮನೆ ಕಡೆ ಹೋಗಿ ತನ್ನ ಜೊತೆ ತಗೊಂಡ್ಬಂದಿದಂತಹ ಒಂದು ಕಬ್ಬಿಣದ ರಾಡ್ನಿಂದ ಆ ಮನೆ ಬಾಗಿಲನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಕೆಲವೇ ನಿಮಿಷಗಳಲ್ಲಿ ಆ ಬಾಗಿಲು ಕೂಡ ತೆರೆದಿತ್ತು. ಇವರು ಆ ಬಾಗಿಲನ್ನ ಆ ಮನೇಲಿದ್ದವ್ರಿಗೆ ಶಬ್ದ ಬರದಂತೆ ತೆಗೆದಿದ್ರು. ಆ ಮನೇಲಿದ್ದವರು ಎಚ್ಚರ ಆಗೋದ್ಕಿಂತ ಮುಂಚೆನೆ ನಾವು ಅನ್ಕೊಂಡಿದ್ದಂತ ಕೆಲಸ ಮುಗಿಸ್ಬೇಕು ಅಂತ ಅವರು ತೀರ್ಮಾನಿಸಿದ್ರು. ಆ ಮನೆಯಲ್ಲಿ ಇದ್ದಂತ ಇಬ್ರು ದಂಪತಿಯನ್ನ ಆ ಅಪರಿಚಿತ ವ್ಯಕ್ತಿಗಳು ಎಚ್ಚರ ಆಗೋದಕ್ಕಿಂತ ಮೊದಲೇ ಅಲ್ಲಿ ಮಲಗಿದಂತ ಒಬ್ಬ ಗಂಡಸಿನ ತಲೆ ಮೇಲೆ ತಾವು ತಂದಿದಂತ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿ ಕೊಂದಾಕಿದ್ರು. ಇದಾದ್ಮೇಲೆ ಮಾಡಿದಂತೂ ಅಮಾನವೀಯ ಕೃತ್ಯ. ಹೌದು, ಅವನ ಹೆಂಡತಿ ಪಕ್ಕದಲ್ಲೇ ಮಲಗಿದ್ಲು. ಆಕೆ ಎದ್ದು ಕಿರ್ಚೋದಕ್ಕಿಂತ ಮುಂಚೆನೆ ಅವಳ ಬಾಯಿ ಮುಚ್ಚಿ ಆಕೆಯನ್ನ ಅತ್ಯಾಚಾರ ಮಾಡಿದ್ರು. ನಂತರ ಅದೇ ರೀತಿಯಲ್ಲಿ ಅವಳನ್ನು ಕೂಡ ಕೊಂದು ಮುಗಿಸಿದ್ರು. ಆಮೇಲೆ ಇವರು ಏನು ಆಗೇ ಇಲ್ಲ ಎಂಬಂತೆ ಹೊರ ಬಂದ್ರು. ಸೂರ್ಯೋದಯ ಆಗ್ತಿದ್ದಂತೆ ಈ ಒಂದು ಸುದ್ದಿ ಊರೆಲ್ಲ ಹರಡಿ ಆ ಹಳ್ಳಿಯ ಜನರೆಲ್ಲ ಭಯಭೀತರಾಗಿದ್ರು. ನಂತರ ಆ ಹಳ್ಳಿಯ ಜನ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ತಕ್ಷಣವೇ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸ್ತಾರೆ. ಆಮೇಲೆ ತನ್ನ ತನಿಖೆಯನ್ನ ಶುರು ಮಾಡ್ತಾರೆ. ಕೊಲೆಗಾರರು ಮನೆ ಹಿಂಬಾಗ್ಲ ಬಾಗ್ಲನ್ನ ಮುರಿದು ಮನೆಯೊಳಕ್ಕೆ ನುಗ್ಗಿದ್ರು. ಮತ್ತೆ ಯಾವುದೇ ವಸ್ತುವನ್ನ ಕದಿದೆ ದಂಪತಿಯನ್ನ ಮಾತ್ರ ಕೊಂದಿದ್ರು. ಇದರಿಂದ ಈ ಕೊಲೆಗೆ ಇಬ್ರು ಅಥವಾ ಅದಕ್ಕಿಂತ ಹೆಚ್ಚಿನವರು ಕಾರಣ ಇರಬಹುದು ಅಂತ ಪೊಲೀಸರು ಅನುಮಾನಿಸಿದ್ರು. ವೀಕ್ಷಕರೇ, ನೀವು ಮಧುಮೇಹ ಸಂಬಂಧಪಟ್ಟಂತ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ? ನಿಮ್ಗೆ ಆಯಾಸ ಆಗ್ತಿದೆಯಾ? ನೀವು ಅತಿಯಾಗಿ ತಿಂತಿದ್ದೀರಾ? ನಿಮ್ಗೆ ಮಲಬದ್ಧತೆ ಇದೆಯಾ? ಹಾಗಾದ್ರೆ ಚಿಂತೆ ಬಿಡಿ. ಶತಮಾನಗಳಿಂದನೂ ಕೂಡ ಕೇರಳದಲ್ಲಿ ಒಂದು ಕುಟುಂಬ ಪಾರಂಪರಿಕವಾಗಿ ಔಷಧಿಯನ್ನ ತಯಾರು ಮಾಡುವಂತ ಕಾರ್ಯದಲ್ಲಿ ತೊಡ್ಕೊಂಡ್ ಬಂದಿದೆ. ಅವರಿಂದ ತಯಾರಾದಂತ ಈ ಮೆಹಾಟೋನ್ ನಿಮ್ಗೆ ಒಂದು ಉತ್ತಮ ಆಯ್ಕೆ. ಇದು ಮಧುಮೇಹದಿಂದ ಉಂಟಾಗುವಂತ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವ ಮೂಲಕ ಸಕ್ರಿಯ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಮೆಹಾಟೋನ್ ನಿಮ್ಗೆ ಅತ್ಯುತ್ತಮ ಆಯ್ಕೆ. ಇನ್ನು ಈ ಮೆಹಾಟೋನ್ ಅನ್ನ ಮೂಡುಬಿದಿರೆಯಲ್ಲಿ ಇರುವಂತ ಆಲ್ಫಾ ಹರ್ಬಲ್ ಲೆಗಸಿ ಕಂಪನಿಯವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡಿ, ಅಥವಾ ಇವ್ರದ್ದು ಪ್ಲೇ ಸ್ಟೋರ್ ಅಲ್ಲಿ ಆಲ್ಫಾ ಸ್ಮಾರ್ಟ್ ಕಾರ್ಟ್ ಅಂತ ಒಂದು ಆಪ್ ಕೂಡ ಇದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಆರ್ಡರ್ ಅನ್ನ ಮಾಡಬಹುದು. ಮೊದಲ ಹಂತದ ತನಿಖೆಯಲ್ಲಿ ಪೊಲೀಸರು ಇದು ದ್ವೇಷ ತೀರಿಸಿಕೊಳ್ಳೋದಕ್ಕೆ ಅಥವಾ ಅತ್ಯಾಚಾರ ಮಾಡುವಂತ ಉದ್ದೇಶದಿಂದ ಆಗಿರುವಂತ ಕೊಲೆ ಅಂತ ಅನ್ಕೊಂಡಿದ್ರು. ಏಕೆಂದ್ರೆ ಮನೆಯಲ್ಲಿ ಯಾವುದೇ ವಸ್ತುಗಳು, ಚಿನ್ನಾಭರಣ, ಹಣ ಇದ್ಯಾವುದು ಕೂಡ ಕಳ್ತನಾಗಿರ್ಲಿಲ್ಲ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಕಾದಿತ್ತು. ಹೌದು, ಈ ಒಂದು ಕೊಲೆ ಪ್ರಕರಣದಲ್ಲಿ ಮಂಗಳಸೂತ್ರ ಮಾತ್ರ ಕಳವಾಗಿತ್ತು. ಆದ್ರೆ ಈ ಕತೆ ಇಷ್ಟಕ್ಕೇನೆ ಮುಗಿಲಿಲ್ಲ. ಮುಂದೆ ಇನ್ನೂ ಒಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು. ಈ ಒಂದು ಪ್ರಕರಣದ ತನಿಖೆ ನಡೀತಿದ್ದಾಗಲೇ ಮುಂದಿನ ಕೆಲವು ದಿನಗಳಲ್ಲಿ ಮತ್ತೊಂದು ಹಳ್ಳಿಯಲ್ಲಿ ಹೊಲಗಳ ನಡುವೆ ಒಂಟಿಯಾಗಿ ಇರುವಂತಹ ಮನೆಯೊಂದರಲ್ಲಿ ನಾನು ಮೊದಲೇ ಹೇಳಿದಂತ ರೀತಿಯಲ್ಲೇ ಮತ್ತೊಂದು ಘಟನೆ ಇಲ್ಲಿ ನಡೆದಿತ್ತು. ಮನೆ ಹಿಂಬದಿಯಿಂದ ಬಾಗ್ಲನ್ನ ಮುರಿದು ಒಳನುಗ್ಗಿ
ಗಂಡನನ್ನ ಕ್ರೂರವಾಗಿ ಕೊಂದುಹಾಕಿ ಹೆಂಡತಿ ಮೇಲೆ ಬಲಾತ್ಕಾರವನ್ನ ಮಾಡಿ ಅವಳನ್ನು ಕೂಡ ಮುಗಿಸಿದ್ರು. ಈ ಒಂದು ಪ್ರಕರಣದಲ್ಲೂ ಕೂಡ ಮಂಗಳಸೂತ್ರ ಕಳವಾಗಿತ್ತು. ಇದರಿಂದ ಪೊಲೀಸರಿಗೆ ಈ ಕೃತ್ಯವನ್ನು ಕೂಡ ಅವರೇ ಮಾಡಿದ್ದಾರೆ ಅನ್ನುವಂತ ಅನುಮಾನ ಬಂದಿತ್ತು. ಸತ್ತಂತ ವ್ಯಕ್ತಿಯ ದೇಹವನ್ನ ಚೆಕ್ ಮಾಡಿದಾಗ ಪೊಲೀಸರಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಆ ವ್ಯಕ್ತಿ ಧರಿಸಿದಂತ ಈತನ ಉಡ್ದಾರ ಕಳವಾಗಿತ್ತು. ಮಂಗಳಸೂತ್ರವನ್ನ ಕದ್ರೆ ಅದರಲ್ಲಿ ಚಿನ್ನ ಇರುತ್ತೆ. ಆದ್ರೆ ಕಳ್ಳರು ಯಾಕೆ ಉಡ್ದಾರವನ್ನ ಕದ್ರು ಎಂಬ ಪ್ರಶ್ನೆ ಪೊಲೀಸರಿಗೆ ಕಾಡತೊಡಗಿತ್ತು. ಬಹುಶಃ ಅದು ಕೂಡ ಬೆಳ್ಳಿಯದ್ದೇ, ಹೀಗಾಗಿ ಕಳ್ತನ ಮಾಡಿರ್ಬೇಕು ಅಂತ ಪೊಲೀಸರು ಊಹೆ ಮಾಡಿದ್ರು. ಆದ್ರೆ ಆ ಮನೆಯಲ್ಲಿ ಸಾಕಷ್ಟು ಚಿನ್ನಾಭರಣಗಳು ಕೂಡ ಇದ್ವು. ಅದನ್ನ ಬಿಟ್ಟು ಕಳ್ಳರು ಯಾಕೆ ಮಂಗಳಸೂತ್ರ ಮತ್ತು ಬೆಳ್ಳಿಯ ಉಡ್ದಾರವನ್ನ ಮಾತ್ರ ಕಳ್ತನ ಮಾಡ್ತಿದ್ದಾರೆ ಎಂಬ ಪ್ರಶ್ನೆ ಅವರಲ್ಲಿ ಮೂಡ್ತಾನೆ ಇತ್ತು. ಆಗ ತಕ್ಷಣ ಪೊಲೀಸರಿಗೆ ಒಂದು ಅನುಮಾನ ಬಂತು. ಆಗ್ಲೇ ನೋಡಿ ಪೊಲೀಸರಿಗೆ ಗೊತ್ತಾಗಿದ್ದು ತಾವು ಎಂತ ಒಂದು ದೊಡ್ಡ ಸುಳಿವನ್ನ ಗಮನಿಸದೆ ಬಿಟ್ಟಿದ್ದೇವೆ ಅಂತ. ಅದೇನಪ್ಪ ಅಂದ್ರೆ ಮೊದಲು ಕೊಲೆ ಆದಂತ ಆ ವ್ಯಕ್ತಿಯ ಉಡ್ದಾರವನ್ನ ಇವರು ಚೆಕ್ ಮಾಡಿರ್ಲಿಲ್ಲ. ಅದು ಕಳವಾಗಿತ್ತೆ ಇಲ್ವ ಅನ್ನೋದು ಕೂಡ ಇವರಿಗೆ ಗೊತ್ತಿರಲಿಲ್ಲ. ಆಮೇಲೆ ಅದನ್ನು ಕೂಡ ಪರಿಶೀಲನೆ ಮಾಡಿದಾಗ ಅವರಿಗೆ ಒಂದು ಶಾಕ್ ಕಾದಿತ್ತು. ಯಾಕೆಂದ್ರೆ ಅವನ ಉಡ್ದಾರ ಕೂಡ ಕಾಣೆಯಾಗಿತ್ತು. ಆದ್ರೆ ಇಲ್ಲಿ ಇನ್ನೊಂದು ವಿಚಿತ್ರ ಏನಪ್ಪಾ ಅಂದ್ರೆ ಆ ಕಳವಾದಂತ ಆ ವ್ಯಕ್ತಿಯ ಉಡ್ದಾರ ಬೆಳ್ಳಿಯದ್ದಲ್ಲ, ಕೆಂಪು ಬಣ್ಣದ ಕೇವಲ ಒಂದು ನೂಲಿನ ಉಡ್ದಾರ. ಅದನ್ನು ಕೂಡ ಬಿಡದೆ ತೆಗೆದುಕೊಂಡಿದ್ರು. ನಂತರ ಆ ಇಬ್ರು ವ್ಯಕ್ತಿಗಳು ಇದೇ ರೀತಿಯಾಗಿ ಕೊಲೆಗಳನ್ನ ಮಾಡ್ತಿದ್ರು. ಮಂಗಳಸೂತ್ರ ಮತ್ತು ಉಡ್ದಾರವನ್ನ ಮಾತ್ರ ಕದಿಯೋದು ಅವರ ಸಿಗ್ನೇಚರ್ ಆಗಿತ್ತು. ಈ ಕೊಲೆ ಪ್ರಕರಣಗಳ ಸಂಖ್ಯೆ ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾ ಹೋದ್ರಿಂದ 40ಕ್ಕೂ ಹೆಚ್ಚು ಹಳ್ಳಿಯ ಜನರು ನಾಳೆ ನಾವು ಬದುಕಿರ್ತೀವೋ ಇಲ್ವೋ ಅನ್ನುವಂತ ಭಯದಲ್ಲಿ ದಿನವನ್ನ ಕಳೆಯುವಂತ ಪರಿಸ್ಥಿತಿ ಉಂಟಾಗಿತ್ತು. ನಮ್ಮ ಮನೆ ಈ ಪ್ರಪಂಚದ ಅತ್ಯಂತ ಸುರಕ್ಷಿತ ಸ್ಥಳ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮ ಮನೆಯಲ್ಲಿ ನಾವು ನಮ್ಮವ್ರ ಜೊತೆ ನೆಮ್ಮದಿಯಿಂದ ಜೀವಿಸ್ತಿರುವಾಗ ಯಾರೋ ಅಪರಿಚಿತ ವ್ಯಕ್ತಿಗಳು ಶಸ್ತ್ರಾಸ್ತ್ರಗಳನ್ನ ತಂದು ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮ ಮನೆ ಹೆಣ್ಮಕ್ಳನ್ನು ಕೂಡ ಅತ್ಯಾಚಾರ ಮಾಡಿ ಕೊಂದ್ರೆ ನಾವಿನ್ನೆಲ್ಲಿ ವಾಸ ಮಾಡಬೇಕು, ಯಾರನ್ನ ನಂಬೇಕು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತು. ಇದೇ ಸಮಯದಲ್ಲಿ ಪೊಲೀಸರು ಆ ಊರಿನ ಯುವಕರ ಜೊತೆ ಹಗಲು ರಾತ್ರಿ ಯಾರು ಈ ಕೆಲಸ ಮಾಡ್ತಿದ್ದಾರೆ ಅಂತ ಹುಡುಕೋದಿಕ್ಕೆ ಶುರು ಮಾಡಿದ್ರು. ವೀಕ್ಷಕರೇ, ನಾನು ಈ ಕತೆ ಆರಂಭದಲ್ಲಿ ಹೇಳಿದಾಗೇನೆ ಊರಿಗೆ ಯಾರೇ ಅಪರಿಚಿತ ವ್ಯಕ್ತಿಗಳು ಬಂದರೂ ಕೂಡ ಆ ಊರಿನ ಜನ ಅನುಮಾನದಿಂದ ಅವರನ್ನ ನೋಡಿ ಹೆದರ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡ್ತಿದ್ರು. ಯಾರೋ ಇಬ್ರು ವ್ಯಕ್ತಿಗಳು ಬಂದಿದ್ರು. ಅವ್ರ ಶೂನಲ್ಲಿ ಸ್ಪ್ರಿಂಗ್ ಇತ್ತು. ಅವರು ಹಾರಿ ಹಾರಿ ತಪ್ಪಿಸ್ಕೊಂಡು ಹೋದ್ರು. ಅವರು ಓಡಾಡುವಂತ ಹೆಜ್ಜೆ ಗುರುತುಗಳ ಸಾಕ್ಷಿಗಳೇ ಕಾಣ್ಲಿಲ್ಲ. ಹೀಗೆ ಅವ್ರಿಗೆ ತೋಚದಂತೆ ಸಣ್ಣ ಸಣ್ಣ ವಿಚಾರಕ್ಕೂ ಕಣ್ಣು, ಕಿವಿ, ಮೂಗು, ಬಾಲವನ್ನ ಸೇರಿಸಿ ಕಥೆಯನ್ನ ಹೇಳ್ತಿದ್ರು. ಇನ್ನು ಆ ಹಂತಕರು ಮಾಡ್ತಿರುವಂತ ಕ್ರೂರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿತ್ತು. ಆದ್ರೆ ಅವ್ರ ಬಗ್ಗೆ ಮಾತ್ರ ಯಾವುದೇ ಸುಳಿವು ಸಿಕ್ಕಿರ್ಲಿಲ್ಲ. ಹೀಗೆ ದಿನಗಳು ಸಾಗ್ತಾ ಹೋದ್ವು. ಪ್ರತಿ ದಿವಸ ಕೂಡ ಜನ ಭಯದಿಂದ ಜೀವನ ಮಾಡ್ತಿದ್ರು. ಇಂಥ ಸಮಯದಲ್ಲೇ ಪೊಲೀಸರಿಗೆ ಒಂದು ಮಹತ್ತರವಾದಂತ ಸಾಕ್ಷಿ ಸಿಕ್ಕಿತ್ತು. ಅದರಂತೆ ಪೊಲೀಸರು ಘಟನಾ ಸ್ಥಳವನ್ನ ಮರುಪರಿಶೀಲನೆ ಮಾಡಿದಾಗ ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಬಯಲಾಗಿದ್ವು. ಈ ಎಲ್ಲ ಘಟನೆ ಆಗಿರುವಂತ ಜಾಗಗಳು ತಮಿಳುನಾಡು ನಡುವಿನ ಹೆದ್ದಾರಿಯಲ್ಲೇನೆ ಇದ್ವು. ಅದಕ್ಕೆ ಪೊಲೀಸರು ಒಂದು ಪ್ಲಾನ್ ಮಾಡಿದ್ರು. ಆಗ ಪೊಲೀಸರು ಈ ರೀತಿ ಯೋಚನೆ ಮಾಡಿದ್ರು, ಕೊಲೆಗಳನ್ನ ತಮಿಳುನಾಡಿನಲ್ಲಿ ಮಾಡಿ ಅಪರಾಧಿಗಳು ಆಂಧ್ರದಲ್ಲಿ ಅಡ್ಕೊಂಡಿರಬಹುದಾ? ಈ ಮಾದರಿ ಕೊಲೆಗಳ ಬಗ್ಗೆ ಆಂಧ್ರದ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಾಗ ತಮಿಳುನಾಡಿನಲ್ಲಿ ಕೇವಲ 1 ಅಥವಾ 2 ಘಟನೆಗಳಷ್ಟೇ ನಡೆದಿದ್ವು. ಆದ್ರೆ ಆಂಧ್ರ ಪೊಲೀಸರು ಕೊಟ್ಟಂತ ಮಾಹಿತಿಯನ್ನು ಕೇಳದಂತ ತಮಿಳುನಾಡು ಪೊಲೀಸರಿಗೆ ಒಂದು ದೊಡ್ಡ ಆಘಾತನೇ ಕಾದಿತ್ತು. ಏಕೆಂದ್ರೆ ಆಂಧ್ರದಲ್ಲಿ ಇದೇ ರೀತಿ 40ಕ್ಕೂ ಹೆಚ್ಚು ಕೊಲೆಗಳು ನಡೆದು ಹೋಗಿದ್ವು. ಇದರಿಂದ ತಮಿಳುನಾಡು ಮತ್ತು ಆಂಧ್ರದ ಪೊಲೀಸರು ಪ್ರತ್ಯೇಕ ತಂಡವನ್ನ ರಚಿಸಿ ಜಂಟಿಯಾಗಿ ತನಿಖೆ ನಡೆಸುವಂತ ನಿರ್ಧಾರವನ್ನ ಕೈಗೊಂಡ್ರು. ಈ ಹಂತಕರನ್ನ ಹಿಡಿಯೋದಕ್ಕೆ ತೀವ್ರ ಹುಡುಕಾಟವನ್ನ ಮಾಡಿದ್ರು. ಈ ಒಂದು ಘಟನೆಯಿಂದ ಹಲ್ಲೆಗೆ ಒಳಗಾದಂತ ಸಾಕಷ್ಟು ಮಹಿಳೆಯರು ಇನ್ನೂ ಕೂಡ ಬದುಕಿದ್ರು. ಆದ್ರೆ ಅವರ ಸ್ಥಿತಿ ಗಂಭೀರವಾಗಿತ್ತು. ಪೊಲೀಸರು ಅವ್ರ ಬಳಿ ಹೋಗಿ ವಿಚಾರಣೆ ಮಾಡಿದಾಗ ಅವರಿಂದ ಯಾವ ಮಾಹಿತಿ ಕೂಡ ಸಿಗ್ಲಿಲ್ಲ. ಇನ್ನು 2 ರಾಜ್ಯದ ಪೊಲೀಸರು ತಮ್ಮ ಇಲಾಖೆ ಬಳಿ ಇರುವಂತ ಅಪರಾಧಿಗಳ ಫಿಂಗರ್ ಪ್ರಿಂಟ್ ಅನ್ನು ಹಂಚಿಕೊಂಡು ಹೋಲಿಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇದರಿಂದ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಇದೇ ರೀತಿ ನಿರಂತರ ಕೊಲೆಗಳು ನಡೀತಾನೆ ಇದ್ವು. ಇಲ್ಲ, ಇದನ್ನ ಇಷ್ಟಕ್ಕೇನೆ ಬಿಡಬಾರ್ದು, ಶ್ರಮಪಟ್ಟು ಇನ್ನೂ ಕೂಡ ಎಲ್ಲ ಚೆಕ್ ಮಾಡಬೇಕು ಅಂತ ಪೊಲೀಸರು ಡಿಸೈಡ್ ಮಾಡ್ತಾರೆ. ವೀಕ್ಷಕರೇ, ಅದು 1998ರ ಜುಲೈ 19ನೇ ತಾರೀಕು ತಿರುಪತಿಯ ಪೊಲೀಸ್ ಸ್ಟೇಷನ್ ಅಲ್ಲಿ 2 ರಾಜ್ಯದ ಪೊಲೀಸರು ಎಲ್ಲಾ ಅಪರಾಧಿ ಮತ್ತು ಹಂತಕರ ಫಿಂಗರ್ ಪ್ರಿಂಟ್ ಅನ್ನ ಚೆಕ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಆ ಸ್ಟೇಷನ್ ಕೆಲವು ಪೊಲೀಸರು 2 ವ್ಯಕ್ತಿಗಳನ್ನ ಅಲ್ಲಿಗೆ ಯಾವುದೋ ಸಣ್ಣ ಕಳ್ಳತನದ ಆರೋಪದ ಮೇಲೆ ಅವರನ್ನ ಕರ್ಕೊಂಡ್ ಬರ್ತಾರೆ. ಆ 2 ಕಳ್ಳರು ಟೇಪ್ ರೆಕಾರ್ಡರ್ನ ಕಳ್ಳರಾಗಿದ್ರು. ಆಗ ತಮಿಳುನಾಡು ಪೊಲೀಸರು ಆ 2 ಬೆರಳಚ್ಚುಗಳನ್ನು ಕೂಡ ಚೆಕ್ ಮಾಡೋ ಅಂತ ಆಂಧ್ರ ಪೊಲೀಸರಿಗೆ ತಿಳಿಸ್ತಾರೆ. ಆದ್ರೆ ಆಂಧ್ರ ಪೊಲೀಸರು, ಅಯ್ಯೋ ಸರ್, ಅವರು ಸಣ್ಣ ಟೇಪ್ ರೆಕಾರ್ಡರ್ನ ಕಳ್ಳರು, ಇವ್ರು ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇವರೆಲ್ಲ ಸಣ್ಣ ಪುಟ್ಟ ಕಳ್ತನ ಮಾಡುವಂತ ಕಳ್ಳರು ಅಂತ ಹೇಳಿದ್ರು. ಆದ್ರೆ ತಮಿಳುನಾಡು ಪೊಲೀಸರ ಒತ್ತಡ ಹೆಚ್ಚಾದಾಗ ಅವರು ಅವ್ರ ಬೆರಳಚ್ಚನ್ನ ಚೆಕ್ ಮಾಡೋದಕ್ಕೆ ಒಪ್ಕೊಳ್ತಾರೆ. ಸರಿ ಅಂತ ಅವರಿಬ್ಬರನ್ನ ಕರೆದು ಅವರ ಫಿಂಗರ್ ಪ್ರಿಂಟ್ ಅನ್ನ ಚೆಕ್ ಮಾಡ್ತಾರೆ. ಆದ್ರೆ ವೀಕ್ಷಕರೇ, ಆಗ ಬಂದಂತ ರಿಸಲ್ಟ್ ನೋಡಿ ಬರೀ ತಮಿಳುನಾಡು ಪೊಲೀಸರು ಮಾತ್ರ ಅಲ್ಲ, ಆಂಧ್ರ ಪೊಲೀಸರೇ ನಿಂತಲ್ಲೇ ಬೆವ್ತು ಹೋಗಿದ್ರು. ತಕ್ಷಣ ಅಲ್ಲಿದ್ದಂತ ಎಲ್ಲ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಹೌದು ವೀಕ್ಷಕರೇ, ಇಲ್ಲಿ ಅವರು ಊಹೆ ಕೂಡ ಮಾಡದಂತ ಒಂದು ಟ್ವಿಸ್ಟ್ ಅವ್ರಿಗೆ ಕಾದಿತ್ತು. 1998ವರೆಗೂ ಸಾರ್ವಜನಿಕರನ್ನ ಭಯದಲ್ಲಿ ಇಟ್ಟವರು, ಪೊಲೀಸರನ್ನ ಹಗಲು ರಾತ್ರಿ ಅನ್ನ ನಿದ್ರೆ ಇಲ್ಲದೆ ಅವ್ರಿಗೆ ಟೆನ್ಷನ್ ಕೊಟ್ಟು ಡ್ಯೂಟಿ ಮಾಡಿಸ್ತವರು ಬೇರೆ ಯಾರು ಅಲ್ಲ, ಆ ಹಂತಕರು ಇವರೇ ಆಗಿದ್ರು. ಈಗ ಟೇಪ್ ರೆಕಾರ್ಡರ್ ಕಳ್ತನದಲ್ಲಿ ಬಂಧಿತರಾಗಿದ್ದಂತ ಆ 2 ಆರೋಪಿಗಳೇ ಆ ಸಾಣಿ ಹಂತಕರು. ಈ ಒಂದು ಸುದ್ದಿ ಗೊತ್ತಾಗ್ತಿದ್ದ ಹಾಗೇನೆ 2 ರಾಜ್ಯದ ಜನ ನೆಮ್ಮದಿಯಿಂದ ನಿಟ್ಟುಸಿರನ್ನ ಬಿಟ್ರು. ವೀಕ್ಷಕರೇ, ಅಲ್ಲಿ ಅರೆಸ್ಟ್ ಆಗಿದ್ದಂತ ಆ 2 ಆರೋಪಿಗಳು ಯಾರು ಅಂದ್ರೆ
ತಿರುಪತಿಗೆ ಸಮೀಪದ ಕೊಮ್ಮೇರಿ ಗುಂಡ್ಲ ಗ್ರಾಮದ ಗೋಪಾಲ್ ಮತ್ತು ಕೃಷ್ಣನ್ ಎಂಬ ಸಹೋದರರು. ನಂತರ ಪೊಲೀಸರು ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಈ ಕೊಲೆಗಳನ್ನ ಯಾಕೆ ಮಾಡಿದೆ ಅಂತ ಕೇಳಿದಾಗ ಇದಕ್ಕೆ ಅವರು ಕೊಟ್ಟಂತ ಉತ್ತರವನ್ನ ಕೇಳಿ ಇಡೀ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶನೇ ನಡುಗೋಗಿತ್ತು. ಅವರು ಕೊಟ್ಟಂತ ಉತ್ತರ ಏನು ಅಂದ್ರೆ ಪೊಲೀಸರ ಮೇಲಿನ ಪ್ರತೀಕಾರ. ಇದೇ ಕಾರಣಕ್ಕೆ ಈ ರೀತಿ ಹಲ್ಲೆಗಳನ್ನ ಮಾಡ್ತಿದ್ದೇವೆ ಅಂತ ಅವರು ಹೇಳಿದ್ರು. ಅವರ ಈ ಉತ್ತರವನ್ನ ಕೇಳದಂತ ಪೊಲೀಸರಿಗೆ ಇದು ಅರ್ಥ ಆಗ್ಲಿಲ್ಲ. ಯಾರ ಮೇಲೆ ಪ್ರತೀಕಾರ ಅಂತ ಪ್ರಶ್ನೆ ಮಾಡಿದಾಗ ಅವರು ಮತ್ತೆ ನಾವು ಈ ಒಂದು ಪ್ರತೀಕಾರವನ್ನ ಪೊಲೀಸರ ಮೇಲೆ ತೆಗೆದುಕೊಳ್ತಾ ಇದ್ದೇವೆ ಅಂತ ಹೇಳಿದ್ರು. ನಾವು ಹೇಗೆ ಹಗಲು ರಾತ್ರಿ ನಿದ್ದೆಲ್ದೆ ಅನುಭವಿಸ್ತಾ ಇದ್ದೇವೋ ಅದೇ ರೀತಿ ಪೊಲೀಸರು ಕೂಡ ಹಗಲು ರಾತ್ರಿ ಅನುಭವಿಸಬೇಕು, ಅದಕ್ಕೆ ನಾವು ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಇದನ್ನ ಕೇಳಿ ಅಲ್ಲಿ ಸುತ್ತ ಇದ್ದಂತ ಎಲ್ರಿಗೂ ಶಾಕ್ ಆಗಿತ್ತು. ಈ ಹಂತಕರು ಕೊಟ್ಟಂತ ಈ ಒಂದು ಉತ್ತರದ ಹಿಂದೆ ಒಂದು ದೊಡ್ಡ ಕಥೆನೆ ಅಡಗಿತ್ತು. ಅದೇನಪ್ಪ ಅಂದ್ರೆ ವೀಕ್ಷಕರೇ, ಆಂಧ್ರದ ತಿರುಪತಿ ಹತ್ರ ಇರುವಂತ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿ ಹೆಸರು ಕೊಮ್ಮೇರಿ ಗುಂಡ್ಲ. ಆ ಒಂದು ಊರಿನಲ್ಲಿ ಗೋಪಾಲ್ ಮತ್ತು ಕೃಷ್ಣ ಕುಟುಂಬ ಜೊತೆ ಸಂತೋಷವಾಗಿನೇ ಬದುಕ್ತಿದ್ದವರು. ಆದ್ರೆ ಒಂದ್ ದಿವಸ ಅವರು ಏನು ಕೂಡ ತಪ್ಪು ಮಾಡಿಲ್ಲ ಅಂದ್ರೂ ಪೊಲೀಸರು ಅವ್ರ ಮೇಲೆ ಅನುಮಾನ ಪಟ್ಟು ಅವರನ್ನ ಅರೆಸ್ಟ್ ಮಾಡ್ತಾರೆ. ಪೊಲೀಸರಿಗೂ ಇವರು ಅಪರಾಧಿ ಅಲ್ಲ ಅಂತ ಗೊತ್ತಿತ್ತು. ಆದ್ರೂ ಕೂಡ ತಾವೇ ಅಪರಾಧ ಮಾಡಿದ್ದೇವೆ ಅಂತ ಅವರನ್ನ ಒಪ್ಕೊಳ್ಳುವಂತೆ ಬಲವಂತ ಮಾಡಿ ಹಿಂಸೆಯನ್ನ ಕೊಟ್ರು. ಇಷ್ಟಾದ್ರೂ ಕೂಡ ಆ ಇಬ್ರು ವ್ಯಕ್ತಿಗಳು ಒಪ್ಕೊಳ್ಳದೆ ಇದ್ದಾಗ ಯಾರು ಕೂಡ ಊಹೆ ಮಾಡದಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಹೌದು, ಅವರು ಅವರ ಹೆಂಡತಿ ಮತ್ತು ಅಕ್ಕ ತಂಗಿಯರನ್ನ ಸ್ಟೇಷನ್ಗೆ ಕರ್ಕೊಂಡ್ಬಂದು ಅವತ್ತು ಅವ್ರ ಕಣ್ಮುಂದೆನೆ ಅಲ್ಲಿ ನಡಿಬಾರ್ದದೆಲ್ಲ ನಡೆದು ಹೋಯ್ತು. ಹೀಗೆ ತಮ್ಮ ಹೆಂಡತಿ ಮತ್ತು ಅಕ್ಕ ತಂಗಿಯ ಮೇಲೆ ಆದಂತ ಕ್ರೂರತೆ ನೋಡಿ ಗೋಪಾಲ್ ಮತ್ತು ಕೃಷ್ಣ ಒಂದು ದೊಡ್ಡ ನಿರ್ಧಾರವನ್ನ ಮಾಡಿದ್ರು. ಇನ್ ಮುಂದೆ ಆಂಧ್ರ ಪೊಲೀಸರಿಗೆ ಒಂದು ದೊಡ್ಡ ಪಾಠವನ್ನ ಕಲಿಸೋಣ ಅಂತ ತೀರ್ಮಾನಿಸಿದ್ರು. ಈ ಒಂದು ಪ್ರತೀಕಾರಕ್ಕೆ ಆಯ್ದುಕೊಂಡದ್ದೇ ಈ ಜೋಡಿ ಹತ್ಯೆಗಳು. ಒಟ್ಟಾಗಿ ಅವರು 39 ಜೋಡಿಗಳನ್ನ ಅಂದ್ರೆ 76 ಜನರನ್ನ ಹತ್ಯೆ ಮಾಡಿದ್ರು. 70ಕ್ಕೂ ಹೆಚ್ಚು ಕೊಲೆಗಳಲ್ಲಿ ಹೆಚ್ಚಿನ ಮಹಿಳೆಯರನ್ನ ಅವರು ಅತ್ಯಾಚಾರ ಮಾಡಿ ಕೊಂದಿದ್ರು. ಪೊಲೀಸರ ಮೇಲೆ ಅವ್ರಿಗೆ ಇದ್ದಂತ ದ್ವೇಷ ಅವರನ್ನ ಎಷ್ಟರ ಮಟ್ಟಿಗೆ ಮೃಗಗಳಂತೆ ಮಾಡಿತು ಅಂದ್ರೆ ಅವರು ಸರಣಿ ಹಂತಕರಾಗಿ ಬದಲಾಗಿದ್ರು. ಅವರು ಮಾಡ್ತಾ ಇದ್ದಂತ ಕೊಲೆಗಳಿಗೆ ಯೂನಿಕ್ ಸಿಗ್ನೇಚರ್ ಸ್ಟೈಲ್ ಇರಬೇಕು ಅಂತ ಮಹಿಳೆಯರ ಮಂಗಳಸೂತ್ರ ಮತ್ತು ಗಂಡಸರ ಉಡ್ದಾರವನ್ನು ಕೂಡ ತಗೊಂಡು ಹೋಗ್ತಿದ್ರು. ಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಪೊಲೀಸರು ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಅವರನ್ನ ಹುಡುಕ್ತಿದ್ರು. ಅಂತ ಸಮಯದಲ್ಲಿ ಅವರು ಪೊಲೀಸರ ಕೈಗೆ ಸಿಕ್ಕಾಕೊಳ್ಬಾರ್ದು ಅಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು. ಸಣ್ಣ ಪುಟ್ಟ ಕಳ್ತನಗಳನ್ನ ಮಾಡಿ ಪೊಲೀಸರ ಕಣ್ಮುಂದೆನೆ ಓಡಾಡ್ಕೊಂಡಿದ್ದು 2 ತಿಂಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಿದ್ರು. ಆಗ ತಾವು ಸೇಫ್ ಅಂತ ನಕ್ಕು ನ್ಯೂಸ್ ಪೇಪರ್ ಹಾಗೂ ಮಾಧ್ಯಮಗಳ ಮೂಲಕ ಈ ವಿಚಾರಗಳನ್ನ ನೋಡಿ ಸಂತೋಷ ಪಡ್ತಿದ್ರು. ಆದ್ರೆ ಅವರ ಟಾರ್ಗೆಟ್ ಆಂಧ್ರ ಪೊಲೀಸರು. ಅದು ಆಂಧ್ರ ಮತ್ತು ತಮಿಳುನಾಡು ಗಡಿಭಾಗದ ಗೊಂದಲನೇ ಕಾರಣ. ಏಕೆಂದ್ರೆ ಒಂದೂರು ಆಂಧ್ರದಲ್ಲಿ, ಮುಂದೊಂದೂರು ತಮಿಳುನಾಡಿನಲ್ಲಿ, ಮತ್ತೆ ಮುಂದೆ ಆಂಧ್ರದಲ್ಲಿ, ಹೀಗೆ ಗಡಿ ಪ್ರದೇಶ ಗೊಂದಲವಾಗಿತ್ತು. ಇದು ಗೊತ್ತಾಗದೆ ಅವರು ಈ ಒಂದು ಹತ್ಯೆಗಳನ್ನ ಮಾಡಿದ್ರು. ಆದ್ರೆ ಹೆಚ್ಚು ಹತ್ಯೆಗಳು ಆಂಧ್ರದ ಚಿತ್ತೂರಿನಲ್ಲೇ ಜರುಗಿದ್ವು. ನಂತರ ಪೊಲೀಸರು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ವಾಪಸ್ ಬರ್ತಿದ್ದಾಗ ಪೊಲೀಸ್ ಜೀಪ್ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಅವರು ಪರಾರಿಯಾಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಂತ ಆ ಕ್ರಿಮಿಗಳನ್ನ ಪೊಲೀಸರು ಎನ್ಕೌಂಟರ್ ಮಾಡಿ ಹೊಡೆದಾಕಿದ್ರು. ವೀಕ್ಷಕರೇ, ವಾಸ್ತವದಲ್ಲಿ ಇವರ ಕುಟುಂಬದ ಹೆಣ್ಮಕ್ಳ ಮೇಲೆ ಪೊಲೀಸರು ಮಾಡದಂತ ಕ್ರೌರ್ಯ ನಿಜಕ್ಕೂ ಅಕ್ಷಮ್ಯನೇ. ಅವ್ರಿಗೆ ಪೊಲೀಸರ ಮೇಲೆ ಇದ್ದಂತ ಕೋಪ ಸರಿನೇ ಇತ್ತು. ಆದ್ರೆ ಆ ಒಂದು ಕೋಪಕ್ಕೆ ಬಲಿಯಾಗಿದ್ದು 40 ಕುಟುಂಬಗಳು. 70ಕ್ಕೂ ಹೆಚ್ಚು ಜನರನ್ನ ಕೊಂದು ಅತ್ಯಾಚಾರ ಮಾಡಿದ್ರು. ಪೊಲೀಸರ ಮೇಲಿನ ದ್ವೇಷಕ್ಕೆ ಅಮಾಯಕ ಜೀವಗಳು ಬಲಿಯಾಗಿದ್ವು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.